ಶಾಸಕರುಗಳಿಗೆ ವಿತರಣೆಯಾಗಿರುವ ಅನುದಾನದಲ್ಲಿ ತಾರತಮ್ಯ ಮಾಡಲಾಗಿದೆ. ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅನ್ನೋ ರೀತಿಯಲ್ಲಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಅನುದಾನದ ರಿಲೀಸ್ನ ಬಳಿಕ ವಿಪಕ್ಷ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಾಂಗ್ರೆಸ್ನವರಿಗೆಲ್ಲ 50 ಕೋಟಿ, ಬಿಜೆಪಿ ಅಥವಾ ಬೇರೆ ಪಕ್ಷದವರಿಗೆ 25 ಕೋಟಿ. ಇದಲ್ವಾ ಅನುದಾನ ತಾರತಮ್ಯ ಅಂತ ಬಿಜೆಪಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ನವರಿಗೆಲ್ಲರಿಗೂ 50 ಕೋಟಿ, ಬಿಜೆಪಿ ಅವರಿಗೆ 25 ಕೋಟಿ ಕೊಡ್ತಿದ್ದಾರೆ ಅನ್ನುವ ಸುದ್ದಿ ಈಗ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದೆ. ಸುರ್ಜೇವಾಲಾ ಮೀಟಿಂಗ್ ಆಗಿ ವಾಪಸ್ ಹೋಗ್ತಾ ಇದ್ದಂಗೆನೆ ಇಲ್ಲಿ ಅನುದಾನ ರಿಲೀಸ್ ಆಯಿತು. ಹೆಂಗೆ ಅನುದಾನ? ಕೈ ಶಾಸಕರಿಗೆ ಮೈಸೂರು ಪಾಕು, ಬಿಜೆಪಿ ಅವ್ರಿಗೆ ಜಿಲೇಬಿ, ಜೆಡಿಎಸ್ ಅವರಿಗೆ ದ್ರಾಕ್ಷಿ, ಅದು ಹುಳಿ ದ್ರಾಕ್ಷಿ. ಇನ್ನು ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಆಗಸ್ಟ್ 1ರಿಂದ ಅನುದಾನ ರಿಲೀಸ್ ಆಗುತ್ತಂತೆ. ಹಣಕಾಸು ಇಲಾಖೆಗೆ ಮೌಖಿಕವಾಗಿ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಸೊ MLA ಫಂಡ್ ವಿಚಾರದಲ್ಲಿ ಬಹಳ ದೊಡ್ಡದ ಫೈಟ್ ನಡೀತಾ ಇದೆ. ಜೆಡಿಎಸ್ನ ಶಾಸಕರಿಗೆ ಯಾವುದೇ ಅನುದಾನವನ್ನು ಕೊಟ್ಟಿಲ್ಲ ಅಥವಾ ಕೊಡಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದ್ರಿಂದ ಕೆಲವರಿಗೆ ಸ್ವಲ್ಪ ಇರುಸು ಮುರುಸು, ಕೆಲವರಿಗೆ ಅಸಮಾಧಾನ. ಹಣಕಾಸು ಇಲಾಖೆಗೆ ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ಇದು ಅಂತ ಹೇಳಲಾಗಿದೆ. ಒಟ್ಟು 37.5 ಕೋಟಿ ಲೋಕೋಪಯೋಗಿ ಇಲಾಖೆಯ ಕಾಮಗಾರಿಗಳಿಗೆ, ಇನ್ನು 12.5 ಕೋಟಿ ವಿವೇಚನಾ ಅಧಿಕಾರದ ಅಡಿಯಲ್ಲಿ ಸದಸ್ಯರುಗಳು ಯಾವುದಾದ್ರೂ ಆಯ್ಕೆ ಮಾಡ್ಬೋದು. ಇದು ನಮ್ಗೆ ಬೇಕಿದು, ಭಾಳ ಇಂಪಾರ್ಟೆಂಟು, ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ಕ್ಷೇತ್ರಕ್ಕೆ ಇದು ಬೇಕು ಅಂತ ಹೇಳಿ ವಿವೇಚನೆಯನ್ನು ಬಳಸೋದಕ್ಕೆ ಸುಮಾರು 12.5 ಕೋಟಿ, ಒಟ್ಟು 50 ಕೋಟಿ ರೂಪಾಯಿ. ಇದನ್ನು ಕೇವಲ ಕಾಂಗ್ರೆಸ್ನವ್ರಿಗೆ ಮಾತ್ರ ಕೊಟ್ಟಿದ್ದಾರೆ, ಬಿಜೆಪಿಯವ್ರಿಗೆ ಕೊಟ್ಟಿಲ್ಲ. ಸಾಮಾನ್ಯವಾಗಿ ಯಾವುದೇ ಸರ್ಕಾರಗಳು ಇದ್ರೂ ಕೂಡ ಇಂಥದ್ದೊಂದು ತಾರತಮ್ಯ ಮಾಡ್ತವೆ. ಕಾಂಗ್ರೆಸ್ ಅವರು ಕೇಳಿದ್ರೆ ಹಿಂದೆ ನಮಗೂ ಕೊಟ್ಟಿರಲಿಲ್ಲ, ಬಿಜೆಪಿಯವ್ರಿಗೆ ಮಾತ್ರ 50 ಕೋಟಿ ಕೊಟ್ಕೊಂಡು ಹೋಗಿದ್ರಲ್ಲ ಅಂತ ಹೇಳಿ ಅವ್ರು ಸಬೂಬು ಕೊಡ್ತಾರೆ. ಬಟ್ 224 ಕ್ಷೇತ್ರಗಳು ಕೂಡ ಕರ್ನಾಟಕದಲ್ಲೇ ಬರೋದು. ಅಭಿವೃದ್ಧಿ ಅಂತಂದರೆ ಆ 224 ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿ. ಕಾಂಗ್ರೆಸ್ನ ಶಾಸಕರಿರೋ ಕ್ಷೇತ್ರಗಳ ಅಭಿವೃದ್ಧಿ ಮಾಡಿದ್ರೆ ಸಾಕು, ಬೇರೆ ಕ್ಷೇತ್ರಗಳ ಅಭಿವೃದ್ಧಿ ಬೇಕಾಗಿಲ್ಲ ಅನ್ನೋ ನಿರ್ಧಾರಕ್ಕೆ ಸರ್ಕಾರಕ್ಕೆ ಬಂದಂಗಿದ್ರೆ ಅದು ಸರ್ಕಾರದ ಮೂರ್ಖತನ ಆಗುತ್ತೆ. ಬಿಜೆಪಿಯವರೆಲ್ಲ ಕಿಡಿಕಾರ್ತಿದ್ದಾರೆ. ಏನೇನು ಮಾತನಾಡಿದ್ರು ಬಿಜೆಪಿ ನಾಯಕರು ಕೇಳಿಸ್ಕೊಡಿ. ಪೂಜೆ ಮಾಡು ಏರಿಯಾದಲ್ಲಿ ಕೆಲಸ ಮಾಡಕ್ಕೆ ಮಕ ಇಟ್ಕೊಂಡು ಹೋಗ್ಲಾರ್ದಂತ ಪರಿಸ್ಥಿತಿ ಅಂತ ಕಾಂಗ್ರೆಸ್ MLAಗಳೇ ಹೇಳಿದ್ದಾರೆ. 2 ವರ್ಷದಿಂದ ಹೊಡೆದ ತೆಂಗಿನಕಾಯಿ ಗುದ್ದಲಿ ಪೂಜೆ ಮಾಡಿದ್ದು ಇದುವರೆಗೂ ಪ್ರಾರಂಭ ಆಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಅವರು ಆಪಾದನೆ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಅಂತಲ್ಲ, ಇಡೀ ರಾಜ್ಯದಲ್ಲಿ ಅದೇ ಪರಿಸ್ಥಿತಿ. ಅಭಿವೃದ್ಧಿಗೆ ಹಣ ಇಲ್ಲ. ರಾಯರೆಡ್ಡಿನೇ ಕ್ಲಿಯರ್ ಆಗಿ ಹೇಳಿದ್ದಾರೆ, 2000 ಬೇಕಾ ಅಭಿವೃದ್ಧಿ ಬೇಕಾ ತೀರ್ಮಾನ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಈಗ ಏಕಾಏಕಿ 50 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿ ಸರ್ಕ್ಯುಲರ್ ಬಂದಿದೆ. ಅಲ್ಲೂ ತಾರತಮ್ಯ ಮಾಡಿದ್ದಾರೆ. ಬಿಜೆಪಿ ಅವರಿಗೆ 25 ಕೋಟಿ ಏನೋ ಕೊಡ್ತೀನಿ ಅಂತ ಸುದ್ದಿ, ಇನ್ನೂ ಅದು ಗ್ಯಾರಂಟಿ ಗೊತ್ತಿಲ್ಲ. JDS ಮತ್ತು ಬಿಜೆಪಿಗೆ 25 ಕೋಟಿ, ರೂಲಿಂಗ್ ಪಾರ್ಟಿಗೆ 50 ಕೋಟಿ ಕೊಡ್ತೀರಿ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ತಾರತಮ್ಯ ಮಾಡ್ತಾರೆ. ತಾರತಮ್ಯದ ಬಗ್ಗೆ ದೊಡ್ಡ ಧ್ವನಿ ಎತ್ತಾರೆ. ಸಿದ್ದರಾಮಯ್ಯನವ್ರು ಕೇಂದ್ರಕ್ಕೆ ಹೋಗಿ ನಮ್ಗೆ ಇಷ್ಟ ಅನ್ಯಾಯ ಆಗಿದೆ, ಈಗ ಅನ್ಯಾಯ ಆಗಿದೆ, ನೀವ್ ಇಲ್ಲಿ ಮಾಡಿ ತೋರಿಸ್ಬಿಟ್ಟಿದಾರಲ್ಲ ನೋಡಿ. ಅದಕ್ಕೆ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಈ ತಪ್ಪುಗಳನ್ನ, ವಿವಾದಗಳನ್ನ ಮೇಲೆ ಮೇಲೆ ಮಾಡ್ತಾರೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಅಭಿವೃದ್ಧಿ ಈಗ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರ ಯಾವುದೋ ಕಾರಣಕ್ಕೆ ಬಿಜೆಪಿ ಆಯ್ಕೆ ಆಗ್ತಾರೆ, ಯಾವುದೋ ಕಾರಣಕ್ಕೆ ಕಾಂಗ್ರೆಸ್ ಗೆಲ್ಲುತ್ತೆ, ಯಾವುದೋ ಕಾರಣಕ್ಕೆ JDS ಗೆಲ್ಲುತ್ತೆ, ಅದು ಪಕ್ಷೇತರ ಗೆಲ್ತಾರೆ. ಆದರೆ 224 ವಿಧಾನಸಭಾ ಕ್ಷೇತ್ರಗಳು ನ್ಯಾಯ ಕೊಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ರಾಜ್ಯ ರೂಪೇಶ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಗುಡ್ ಮಾರ್ನಿಂಗ್. ಅನುದಾನದ ವಿಚಾರದಲ್ಲಿ ಆಗಿರುವಂಥ ತಾರತಮ್ಯದ ವಿಚಾರಕ್ಕೆ ಬಿಜೆಪಿಯವರು ಅಟ್ಲೀಸ್ಟ್ ಜಿಲೇಬಿಯಾರು ಪಡೆದ್ರು, JDS ಅವರಿಗೆ ಹುಳಿ ದ್ರಾಕ್ಷಿ ಕೊಟ್ಬಿಟ್ಟಿದ್ದಾರೆ ಅಂತ. ಏನೂ ಇಲ್ಲ JDS ಅವ್ರಿಗೆ ಅಂತ. ಅನುದಾನದ ವಿಚಾರದಲ್ಲಿ ಏನೇನು ಫೈಟ್ ನಡೀತಾ ಇದೆ ರೂಪೇಶ್? ನಿಜ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಸುರ್ಜೇವಾಲಾ ಅವರ ಸಭೆ ಬಳಿಕ ಹೋಗಿ ಶಾಸಕರಿಗೆ ಅನುದಾನ ಕೊಡಬೇಕು ಅಂತೇಳಿ, ಆದ್ರೆ ಎಲ್ಲಾ ಶಾಸಕರಿಗಲ್ಲ, ಕಾಂಗ್ರೆಸ್ ಶಾಸಕರಿಗೆ ಹೆಚ್ಚು ಅನುದಾನ ಕೊಡಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಟ್ಟಾರಾಗಿ ಏನೇ ಮಾಡ್ಕೊಳ್ಳಿ, ಯಾಕಂದ್ರೆ 50 ಬೇಡಿಕೆ 500 ಕೋಟಿವರೆಗೂ ಇದೆ. ಬೆಂಗಳೂರಿನ ಕೆಲವು ಶಾಸಕರಿಗೆ 500 ಕೋಟಿ ಅನುದಾನ ಕೊಡಿ ಅಂತೇಳಿ ಬೇಡಿಕೆಗಳಿದೆ. ಯಾಕಂದ್ರೆ ಒಂದು ದೊಡ್ಡ ಪ್ರಾಜೆಕ್ಟ್ ಬಂದ್ರೆ 500 ಕೋಟಿ ಅಲ್ಲೇ ಆಗೋಗುತ್ತೆ. ಹೀಗಾಗಿ ಒಟ್ಟಾರಾಗಿ ಹೆಚ್ಚು ಅನುದಾನ ಕೊಡಿ ಅಂತಿದೆ. ಸಿಎಂ ಸಿದ್ದರಾಮಯ್ಯನವರು ತಲಾ 50 ಕೋಟಿ ಅನುದಾನವನ್ನ ಕಾಂಗ್ರೆಸ್ನ 140 ಜನ ಶಾಸಕರಿಗೆ ಕೊಡಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಿಜೆಪಿ ಶಾಸಕರಿಗೆ ಅದರಷ್ಟು 25 ಕೋಟಿ ಅಥವಾ ಹೆಚ್ಚು ಕಡಿಮೆ 10, 20 ಆ ತರ ಒಂದು ರೇಂಜ್ ಅಲ್ಲಿ ಕೊಡಬೇಕು ಅಂತೇಳಿ. ಕಾಂಗ್ರೆಸ್ ಅವರಿಗೆ, JDS ಅವರಿಗೆ ಸಿಂಗಲ್ ಡಿಜಿಟ್, ಯಾಕಂದ್ರೆ 1, 2, 3, 5 ಕೋಟಿಯವರು ಕೊಡಬಹುದು ಅಂತ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಅನುದಾನ ಬಿಡುಗಡೆ ಮಾಡಲು ಆದೇಶವನ್ನು ಕೂಡ ಮಾಡಲಾಗಿದೆ. ಈಗ ಪ್ರಶ್ನೆ ಇರತಕ್ಕಂಥದ್ದು, ಬಿಜೆಪಿ ಅದೇ ರೀತಿ JDS ಅವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನೀವು ಕೇವಲ ಕಾಂಗ್ರೆಸ್ ಅದೇ ರೀತಿಯಾಗಿ ಕಾಂಗ್ರೆಸ್ಗೆ ಮಾತ್ರ
ಶಾಸಕರ ಸಿಎಂ ಅಲ್ಲ. ಹೀಗಾಗಿ ರಾಜ್ಯದ ಜನತೆಗೆ ಸಿಎಂ, ನಿಮಗೆ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಿಜೆಪಿಗೆ ಎದಂತ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ದಾರೆ. ಈ ಜನರಿಗೆ ಯಾಕೆ ಮೋಸ ಮಾಡ್ತೀರಿ? ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ಲಿಕ್ಕೆ ಹೋಗೋದು ಬೇಡ. ನೀವು ಕೊಟ್ರೆ ಎಲ್ರಿಗೂ ಕೂಡ ಅನುದಾನ ಕೊಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಆಕ್ರೋಶವನ್ನು ಕೂಡ ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಅನುದಾನ ತಾರತಮ್ಯ ಮಾಡಬಾರದು, ಮಾಡಿದ್ದೇ ಹೌದಾದ್ರೆ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಹಿಂದೆ ಸಾಕಷ್ಟು ಜೆಡಿಎಸ್ ಎಂ ಟಿ ಮಂಜು ಸೇರಿ ಸಾಕಷ್ಟು ಜನ ಹೋರಾಟವನ್ನು ಕೂಡ ಮಾಡಿದ್ರು, ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳಿ ಬೇರೆ ಆಕ್ರೋಶವನ್ನು ಕೂಡ ಮಾಡಿದ್ರು, ಪಾದಯಾತ್ರೆಯನ್ನು ಕೂಡ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಹೀಗಾಗಿ ಜೆಡಿಎಸ್ ಶಾಸಕರನ್ನೇ ಟಾರ್ಗೆಟ್ ಮಾಡಿ ಅನುದಾನವನ್ನು ಕೊಡ್ತಾ ಇಲ್ಲ ಯಾಕೆ ಅಂತೇಳಿ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಅಂತ ದೊಡ್ಡ ಮಟ್ಟ ಫೈಟ್ ಇರ್ತಾ ಇತ್ತು ಹಿಂದೆ. ಇವಾಗಲೂ ಕೂಡ ಅದೇ ಫೈಟ್ ಅನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಅನುದಾನ ಕೊಡದೆ ಮೂಲಕವಾಗಿ ಒಂದಿಷ್ಟು ಒತ್ತಡ ತಂತ್ರವನ್ನು ಹೇರ್ತಾ ಇದ್ದಾರೆ ಅಂತ ಹೇಳಿ ಜೆಡಿಎಸ್ ನಾಯಕರು ಆರೋಪ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಅಸಮಾಧಾನವನ್ನು ಹೋಗಲಾಡಿಸಬೇಕು, ಕಾಂಗ್ರೆಸ್ ಶಾಸಕರು ಏನೇನು ಅಸಮಾಧಾನ ಹೊರಹಾಕಿದಾರಲ್ಲ ಎಲ್ಲವನ್ನೂ ಕೂಡ ಶಮನ ಮಾಡಬೇಕು ಅಂತೇಳಿ ಅನುದಾನದ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಜೆಡಿಎಸ್ಗೆ ಅನುದಾನ ಕೊಡದೇ ಇರೋದು, ಬಿಜೆಪಿಗೆ ಅನುದಾನ ಕಡಿಮೆ ಕೊಟ್ಟಿರೋದು ಇಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಅದೇ ರೀತಿಯಾಗಿ ಆಕ್ರೋಶ ಹೆಚ್ಚಾಗ್ತಾ ಇದೆ. ಪ್ರಣೋತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.